ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮಗನಿಗೆ ದೋಸೆ ಅಂದರೆ ತುಂಬ ಇಷ್ಟ. ಹ್ಯಾಪಿ ಬರ್ಡೇ ಸನ್ನಿ ರಾಜಾ ಬಾಬು, ಐ ಲವ್ ಯು ಸೋ ಮಚ್. ಹ್ಯಾಪಿ ಬರ್ಡೇ ಟು ಯು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಆಫ್ ಭಾರತಿ ಕೌರ್ ಕನ್ನಡ ವ್ಲಾಗ್ಸ್. ಇವತ್ತು ನಮಗೆ ಸ್ಪೆಷಲ್ ದಿನ, ಯಾಕಂದರೆ ನನ್ನ ಚಿಕ್ಕ ಮಗಂದು ಹುಟ್ಟಿದ ದಿವಸ. ನಿನ್ನೆ ರಾತ್ರಿ 12 ಗಂಟೆಗೆ ಚಿಕ್ಕದಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಅವನಿಗೆ ಆ ಥರ 12 ಗಂಟೆಗೆ ಕೇಕ್ ಎಲ್ಲ ಕಟ್ ಮಾಡೋದು ಇಷ್ಟ ಅಂತ ಹೇಳ್ತಾ ಇದ್ದ. ಅದಕ್ಕೆ ಅವನಿಗೋಸ್ಕರ ನಾವು ನಿನ್ನೆ ಸೆಲೆಬ್ರೇಟ್ ಮಾಡಿದ್ವಿ. ಏನು ಸೆಲೆಬ್ರೇಷನ್ ಆಗ್ತಾ ಇದೆ? ವಾಟ್ ಸೆಲೆಬ್ರೇಷನ್ ಇಸ್ ಇಟ್? ಹೂಸ್ ಬರ್ತ್ಡೇ? ಯೋರ್ ಬರ್ತ್ಡೇ. ಆನ್ ವಿಚ್ ಡೇಟ್ ಯು ಬಾರ್ನ್? ನಮ್ಮ ಪಾಂಡ ಹಸ್ಬೆಂಡ್ ಬಂದಿದ್ದಾರೆ ನೋಡಿ, ಯಾವ ಥರ ಪಾಂಡ ಥರನೇ ಇದ್ದಾರೆ. ತುಂಬ ಎಕ್ಸೈಟೆಡ್ ಆಗಿದ್ದಾನೆ ಚಿಕ್ಕ ಮಗ. ನಾವು ಎಕ್ಸೈಟೆಡು. ಆ್ಯಕ್ಚುಲಿ ನಾವು ನಾಳೆ ಸೆಲೆಬ್ರೇಟ್ ಮಾಡ್ಕೊಡೋ ಅಂತ ಅಂದ್ಕೊಂಡಿದ್ವಿ. ಬಟ್ ಇವನು ಇಲ್ಲ, ನನಗೆ 12 ಗಂಟೆಗೆ ಮಾಡಿ ಬರ್ತ್ಡೇ ಫ್ಯಾಮ್ಲಿ ಜೊತೆ ಅಂತ ಹೇಳ್ದೆ. ಅದಕ್ಕೆ ನಾನು 12 ಗಂಟೆಗೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀವಿ. ಐ ಆಮ್ ನಾಟ್ ಯುವರ್ ಫ್ಯಾಮಿಲಿ. ಓಕೆ, आई एम कमिंग बेटा, आई एम कैप्चरिंग दिस मोमेंट्स, है ना, ये मेमोरीज बन जाएंगे. इसीलिए ಈ ವಿಡಿಯೋ ಎಲ್ಲ ಮಾಡಿಲ್ಲ ಅಂದರೆ ಏನು ಮೆಮೊರೀಸ್ ಆಗಿ ಇರಲ್ಲ. ಅದಕ್ಕೆ ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಿ. ಅವನ ಪಕ್ಕದಲ್ಲಿ ಕುತ್ಕೋಬೇಕಂತೆ. ಫೋಟೋ ಜನಕ್ಕೆ ಫೇಸೂ ಅಲ್ಲ ನಂದು. ಅವರಪ್ಪ ಕುತ್ಕೊಂಡಿದ್ದಾರಲ್ಲ ಅಷ್ಟೇ ಸಾಕು. ನೀನು ಆ ಕಡೆ ಕುತ್ಕೋ, ಸಿಟ್ ದೇರ್. ಪ್ಲೇಟ್ಸ್ ತೊಗೊಂಡು ಬಂದಿಟ್ಬಿಡ್ತೀನಿ. ಇನ್ನೇನು 5 ನಿಮಿಷ ಇದೆ. 3 ಪ್ಲೇಟ್ಸು, ಟಿಶ್ಯೂಸು, ಸ್ಪೂನ್ ತಗೊಂಡಿದ್ದೀನಿ. ಇಲ್ಲಿಡೋಣ ಕೇಕ್ ತಿನ್ನೋದಕ್ಕೆ. ಬರ್ತೀನಿ, ಫಸ್ಟು ಇರು. 12 ಗಂಟೆ ಆಗಲಿ, 5 ನಿಮಿಷ ಇರು ಅಷ್ಟೇ. ಹ್ಯಾಪಿ ಬರ್ಡೇ ಟು ಯು, happy birthday to you, happy birthday to dear Sunny, happy birthday to you. So finally happy birthday moment arrived. Cake ceremony ho gayi hai at 12 o'clock. Chilling with Sunny birthday. This drinks is what? क्या ये? Happy Fizz. Don't think that it is a beer. But dad is calling it is beer. भाई तू पियावे वाली बातें क्यों कर रहा है? ಈ ಥರ ನೀನೆ ರಾತ್ರಿ ಸೆಲೆಬ್ರೇಟ್ ಮಾಡಿದ್ವಿ. ಈಗ ತಿಂಡಿ ತಯಾರಿ ಮಾಡಬೇಕು. ಇದು ಇನ್ಸ್ಟೆಂಟ್ ದೋಸೆ ಬ್ಯಾಟರು. ಇದರಲ್ಲಿ ರವೆ, ಅವಲಕ್ಕಿ ಮತ್ತು ಮೊಸರು 3 ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಚಟ್ನಿನೂ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆ ಕೊಟ್ಟಿಲ್ಲ. ಟೇಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿತ್ತು. ಅದಕ್ಕೆ ಒಗ್ಗರಣೆ ಕೊಟ್ಟಿಲ್ಲ. ಗೀ ಬಿಸಿ ಮಾಡ್ಕೊಂಡಿದ್ದೀನಿ, ಮೆಲ್ಟ್ ಆಯಿತು. ಚಳಿ ಇದೆ ಅಲ್ಲ, ಅದಕ್ಕೆ ಹಾರ್ಡ್ ಆಗಿಬಿಡುತ್ತೆ. ಈ ಥರ ಇನ್ಸ್ಟೆಂಟ್ ದೋಸೆ ನಾನು ಫಸ್ಟ್ ಟೈಮ್ ಮಾಡೋದು. ಯಾವ ಥರ ಬರುತ್ತೋ ಗೊತ್ತಿಲ್ಲ, ನೋಡೋಣ. ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿನೇ ನಾನು ಕಲ್ತ್ಕೊಂಡಿದ್ದು. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮಗನಿಗೆ ದೋಸೆ ಅಂದರೆ ತುಂಬ ಇಷ್ಟ. ಮರ್ತೋಗ್ಬಿಟ್ಟೆ ನಿನ್ನೆ ನೆನೆಸೋದಕ್ಕೆ ಅಕ್ಕಿ ಮತ್ತು ಬೇಳೆ. ಅದಕ್ಕೆ ಇವಾಗ ಇನ್ಸ್ಟೆಂಟ್ ದೋಸೆ ಮಾಡಬೇಕು ಅಂತ ಹೇಳ್ಬಿಟ್ಟು ವೀಡಿಯೋಸ್ ನೋಡಿ ಇವಾಗ ಮಾಡ್ತಾ ಇದ್ದೀನಿ. ದೇವರೇ ಚೆನ್ನಾಗಿ ಬರಲಪ್ಪ. ವಾವ್, ತುಂಬ ಚೆನ್ನಾಗಿ ಬಂದಿದೆ. ಭಯ ಆಗ್ತಾಯಿತ್ತು ಹೆಂಗೆ ಬರುತ್ತೋ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಗಾಡ್. ಇವನು ರೆಡಿ ಆಗ್ತಾ ಇದ್ದಾನೆ ಖುಷಿಯಾಗಿ. ದೋಸೆ ಮಾಡ್ತಾ ಇದ್ದೀನಿ. वो पहना तो लॉन्ग स्लीव वाला. लॉन्ग स्लीव कौन सा? ब्लैक. हाँ. ये देखो कितना अच्छा बन रहा है. हाफ वाला नहीं पहना, पापा ने नहीं बताया. हाफ वाला ज़्यादा हो जाता. ವಾವ್, ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ? ಚೆನ್ನಾಗಿದೆ. ತುಂಬ ಇಷ್ಟ. ಚೆನ್ನಾಗಿದೆ. ಅವನಿಗೆ ದೋಸೆ ಅಂದರೆ ತುಂಬ ಇಷ್ಟ. ಅದಕ್ಕೆ
ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ದೇಖ್ನಾ इंस्टेंट डोसा बनाया फर्स्ट टाइम. शेफ मत बन जाना. हाँ सॉरी. ना ಹೇಗಿದೆ? ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ? ಚೆನ್ನಾಗಿದೆ. ಸಾರಿ, ಚೆನ್ನಾಗಿ ಬಂದಿದೆ. ಬೇಗ ಬೇಗ ಮಾಡಿ ಅವ್ರಿಗೆ ಟಿಫಿನ್ ಕಟ್ಟಿ ಕಳಿಸೋಣ. ನಿಜ ಹೇಳ್ತೀನಿ, ದೋಸೆ ತುಂಬ ಸಾಫ್ಟಾಗಿ ಮತ್ತು ಟೇಸ್ಟಿಯಾಗಿ ಬಂದಿದೆ. ನಿಮ್ಗೇನಾದರೂ ಇನ್ಸ್ಟೆಂಟ್ ಬ್ಯಾಟರ್ದು ರೆಸಿಪಿ ಬೇಕಂದರೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಮಾಡಬೇಕಂತ ಹೇಳಿ. ಮುದ್ದು ತಮ್ಮನಿಗೆ ಹ್ಯಾಪಿ ಬರ್ತ್ಡೇ. ಮುದ್ದು ತನಗೆ ಹ್ಯಾಪಿ ತಮ್ಮನಿಗೆ He is my sweetest brother and I wish him a very happy birthday, and today we'll enjoy after coming from school. बाय. बस बस. ಆಶೀರ್ವಾದ ತಗೊಂಡೋಗ್ತಾ ಇದ್ದಾನೆ. ಬಿತ್ರಿ ಇವನು ಬಿತ್ರಿ. ಇವತ್ತು ಚೆನ್ನಾಗಿ ಬಿಸಿಲು ಬರ್ತಾ ಇದೆ. ಬೇಗ ಬೇಗ ಕೆಲಸ ಮಾಡಿ ಮುಗಿಸ್ಕೊತೀನಿ. ಬಾಯ್ ಬಾಯ್ ಮಕ್ಕಳೇ. ಫ್ರೆಂಡ್ಸ್, ಇವಾಗ ಬೆಳಿಗ್ಗೆ 10:45 ಆಗ್ತಾ ಇದೆ. ಎಲ್ಲ ಕೆಲಸ ಮಾಡಿ ಮುಗಿಸಿ ರೆಡಿ ಆಗಿದ್ದೀನಿ. ದೇವ್ರ ಮನೆಯಲ್ಲಿ ದೀಪನೂ ಹಚ್ಚಿದ್ದೀನಿ. ನಮ್ಮ ಯಜಮಾನರು ರೆಡಿ ಆಗಿದ್ದಾರೆ. ಇವಾಗ ನಾವು ಆಚೆ ಹೋಗ್ತಾ ಇದ್ದೀವಿ, ಯಾಕಂದರೆ ಇನ್ನೂ ನಾವು ಮಗನಿಗೆ ಬಟ್ಟೆ ಖರೀದಿ ಮಾಡಿಲ್ಲ. ಇವಾಗ ಹೋಗಿ ಮಗ ಸ್ಕೂಲಿಂದ 2:15 ಬರ್ತಾನೆ, ಅಷ್ಟು ಬೇಗ ಬಂದುಬಿಡಬೇಕು ಮನೆಗೆ ವಾಪಸ್ಸು. ಅದಕ್ಕೆ ಬೇಗ ಬೇಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಡಿಯಪ್ಪ ನನ್ನ ಬೇಗ ಅಂತ ಹೇಳ್ತಾರೆ, ಮತ್ತು ಅವರೇ ಲೇಟ್ ಆಗ್ತಾರೆ. ಇವತ್ತು ನಾವು ಆ್ಯಕ್ಚುಲಿ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದೀವಿ. ತುಂಬ ದಿನ ಆದಮೇಲೆ ಸ್ವಲ್ಪ ಬಿಸಿಲು ಬಂದಿದೆ ಅಲ್ಲ, ಬಿಸಿಲ್ದೂ ಸ್ವಲ್ಪ ಎಂಜಾಯ್ ಮಾಡಬೇಕಂತ ಹೇಳ್ಬಿಟ್ಟು. ಏನಿಲ್ಲ, ಹೆಲ್ಮೆಟ್ ಬೇಕಲ್ವಾ? ಬೇಕು. ಹಾಂ, ಇಲ್ಲಾಂದರೆ ಹಿಡ್ಕೊತಾರೆ ಟ್ರಾಫಿಕ್ ಪೊಲೀಸ್ ಅವರು. ಆಮೇಲೆ ಫೈನ್ ಯಾರು ಕಟ್ಟೋದು? ಅಯ್ಯೋ, ತಿನ್ನೋದನ್ನ ಬಿಡಪ್ಪ, ತಿಂತಾನೆ ಇರ್ತೆ ಬೆಳಗ್ಗೆಯಿಂದ. ನೋಡಿ ಹೊಟ್ಟೆ ನೋಡಿ, ತಿಂದು 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 ಹೆಂಗೆ ಹೊಟ್ಟೆ. ಏನ್ ಫೈನು? ಇತ್ನಾ ಮತ್ ಕಾओ, देखो पेट आ गया. ನಾನು ಪೊಲೀಸ್. ನೀನೇ ಪೊಲೀಸ್? ನೀನೇ ಪೊಲೀಸ್. ನಡಿ ನಡಿ ಹೋಗೋಣ ಬೇಗ. ಮಕ್ಳು ಬಂದ್ಬಿಡ್ತಾರೆ ಅಂತ ನನಗೆ ಟೆನ್ಷನ್ ಇದ್ರೆ ಯಪ್ಪ ಕಾಮಿಡಿ ಮಾಡ್ತಾ ಇದ್ದಾರೆ. ನಡಿ 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 ನಡಿ. ಎಲ್ಲ ಬಾಗಿಲೆಲ್ಲ ಮುಚ್ಚಿದ್ದೀವಿ. ಜಾಕೆಟನ್ನು ಎತ್ಕೊಂಡು ಹೋಗ್ತಾ ಇದ್ದೀನಿ. ಡಿಕ್ಕಿಯಲ್ಲಿ ಇಟ್ಬಿಡ್ತೀನಿ. ಏನಾದರೂ ಬರೋವಾಗ ಚಳಿ ಆದರೆ ಇದನ್ನು ಹಾಕ್ಕೊತೀನಿ. ತಗೋಪ್ಪ. ನೋಡೋದಕ್ಕೆ ಮಾತ್ರ ತುಂಬ ಬಿಸಿಲು ಅಂದರೆ ಬಿಸಿಲು ಥರ ಇತ್ತು. ಇವಾಗ ಸ್ಕೂಟಿಯಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೀವಲ್ಲ, ಚಳಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ. ನಾನು ಇವಾಗಲೇ ಜಾಕೆಟ್ ಎಲ್ಲ ಹಾಕ್ಕೊಂಡು ಬಿಟ್ಟಿದ್ದೀನಿ. वो 800 सम चेंज का था. अभी तो समर आएगा, आगे तो शॉर्ट्स चाहिए होती है. हाँ ಸೂಪರ್. ಮಗನಿಗೆ ಹುಟ್ಟುಹಬ್ಬದ ಬಟ್ಟೆ ಖರೀದಿ ಮಾಡೋಕ್ಕೆ ಹೋಗ್ಬಿಟ್ಟು ನಾವು 7,000 ಬಿಲ್ ಮಾಡಿಕೊಂಡು, ಇವಾಗ ಬರ್ತ್ಡೇ ಡ್ರೆಸ್ಸೂ ಇದೆ, ಮತ್ತು ಸಮ್ಮರ್ಗೂ ಸ್ವಲ್ಪ ಟೀ ಶರ್ಟ್ಸು, ಶಾರ್ಟ್ಸು, ಮತ್ತು ದೊಡ್ಡ ಮಗನಿಗೂ ಸ್ವಲ್ಪ ಸ್ವೆಟ್ ಶರ್ಟ್ಸ್ ಎಲ್ಲ ತೊಗೊಂಡಿದ್ದೀವಿ. ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಬರೋದಷ್ಟಿಗೆ 2 ಗಂಟೆ ಆಗಿಬಿಟ್ಟಿತ್ತು. ಅರ್ಧ ಗಂಟೆಯಲ್ಲಿ ಮಕ್ಕಳು ಬಂದುಬಿಡ್ತಾಯಿದ್ರು. ಅದಕ್ಕೆ ಬೇಗ ಬೇಗ ಪನ್ನೀರ್ ಮಾಡಿದೆ, ಚಪಾತಿನೂ ಮಾಡಿಬಿಟ್ಟು ತಿನ್ನಿಸ್ದೆ. ಇವಾಗ ಸಾಯಂಕಾಲ 6 ಗಂಟೆ ಆಗ್ತಾಯಿದೆ. ಬರ್ಡೇ ಪಾರ್ಟಿ ಸೆಲೆಬ್ರೇಟ್ ಮಾಡೋದಕ್ಕೆ ಆಚೆ ಹೋಗ್ತಾ ಇದ್ದೀವಿ. ಮಕ್ಕಳು ರೆಡಿ ಆಗಿದ್ದಾರೆ, ನಾನು ರೆಡಿ ಆಗಿದ್ದೀನಿ. ನಮ್ಮ ಯಜಮಾನ್ರು ಮಾತ್ರ ಸ್ವಲ್ಪ ಲೇಟು ಯಾವಾಗ್ಲೂ ರೆಡಿ ಆಗೋದು. ಅವ್ರಿಗೋಸ್ಕರ ಯಾವಾಗಲೂ ನಾವು ಕಾಯ್ತೀವಿ. ಇವಾಗ ಸಾಯಂಕಾಲ 7 ಗಂಟೆ ಆಗ್ತಾ ಇದೆ. ಫೈನಲಿ ನಾವು ಡೆಸ್ಟಿನೇಷನ್ಗೆ ಬಂದುಬಿಟ್ಟಿದ್ದೀವಿ. ಒಳಗಡೆ ಹೋಗೋಕ್ಕೆ ಮುಂಚೆ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಒಳಗಡೆ ಹೋದರೆ ಗೊತ್ತಿಲ್ಲಲ್ಲ ಯಾವ ಥರ ಆ್ಯಂಬಿಯನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಸ್ವಲ್ಪ ನಮ್ಮ ಯಜಮಾನ್ರನ್ನ ತೋರಿಸೋಣ ಅಂತ ಹೇಳ್ಬಿಟ್ಟು ಆಚೆ ನಿಲ್ಲಿಸ್ಬಿಟ್ಟು, ನಿಂತ್ಕೊಳ್ರಪ್ಪ ವೀಡಿಯೋ ಮಾಡ್ತೀನಿ ಅಂತ ವೀಡಿಯೋ ಮಾಡಿಸ್ದೆ. ಆಮೇಲೆ ಅವ್ರ ಕ್ಯಾಮ್ರಾ ತಗೊಂಡು ಸ್ವಲ್ಪನೂ ನನ್ನ ಕ್ಯಾಪ್ಚರ್ ಮಾಡಿದ್ರು, ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ನೋಡಿ ಎದುರುಗಡೆ GT ರೋಡ್ ಅಂತ ಇದೆಲ್ಲ, ಅದಕ್ಕೆ ಒಳಗಡೆನೇ ನಾವು ಹೋಗ್ತಾ ಇರೋದು. ಇದು ಚಂಡೀಗಢ 26 ಸೆಕ್ಟರಲ್ಲಿರೋದು. ಆರಾಮ್ಸೆ ಈ ಚಳಿಯಲ್ಲಿ ನೋಡಿ ಸೆಕೆ ಕಾಯೋದಕ್ಕೆ ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಪಾಪ ಆಚೆ ನಿಂತ್ಕೊಂಡು ಎಲ್ಲರೂ ಕಸ್ಟಮರ್ಸ್ಗೂ ವೆಲ್ಕಮ್ ಮಾಡ್ತಾರಲ್ಲ, ಅವ್ರಿಗಂತೂ ಇದು ಬೇಕೇ ಬೇಕು. ಮಕ್ಕಳು ಬಂದಿದ್ದೇ ತಡ, ಯಾವುದನ್ನು ಬಿಡಲ್ಲ ಅವರು. ಏನು ನೋಡಿದ್ರು ಅದೆಲ್ಲ ಫಸ್ಟೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಹೇಳ್ಬಿಟ್ಟು ಎಲ್ಲನೂ ಮಾಡ್ತಾ ಇರ್ತಾರೆ. ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ. ಡಿನ್ನರ್ ಪಾರ್ಟಿ ಮಾಡ್ತೀವಿ. ಇಲ್ಲಿನೂ ಫ್ರೀಯಾಗಿ ಕೇಕ್ ಕೊಡ್ತಾರೆ, ಅದನ್ನು ಮಗ ಕಟ್ ಮಾಡ್ತಾನೆ.
इसमें पर्पल दिख रहा है. कलर से हो जाता है. ನಮಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಮನೇಲಿ ಸ್ವಲ್ಪ ಕಡಿಮೆನೇ ಮಾಡೋದು. ನಾನು ಲಾಸ್ಟ್ ವ್ಲಾಗ್ಸ್ಗಳಲ್ಲೂ ಹೇಳಿದ್ದೀನಿ ಯಾಕೆ ನಾವು ಕಡಿಮೆ ತಿಂತೀವಿ ಅಂದರೆ ಅಕ್ಕಪಕ್ಕದಲ್ಲಿ ವೆಜಿಟೇರಿಯನ್ಸ್ ಇದ್ದಾರೆ, ಅದಕ್ಕೆ ನಾವು ಸ್ವಲ್ಪ ಮನೇಲಿ ಕಡಿಮೆನೇ ಮಾಡೋದು. ನಾವು ಯಾವಾಗ ಆಚೆ ಬಂದ್ರೂ ನಾನ್ ವೆಜ್ ತಿಂತೀವಿ. ಇಲ್ಲಿ ಅನ್ಲಿಮಿಟೆಡ್ ಇದೆ ಅಲ್ವಾ, ಅದೊಂದು ಒಂಥರ ನಮಗೆ ಏನು ಬೇಕಾದರೂ ಎಷ್ಟು ಬೇಕಾದರೂ ತಿನ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಇಲ್ಲಿಗೆ ಬಂದಿರೋದು. ಲಾಸ್ಟ್ ಟೈಮ್ ದೊಡ್ಡ ಮಗನ ಬರ್ಡೇಗೆ ಬಾರ್ಬಿಕ್ಯೂ ನೇಷನ್ಗೆ ಹೋಗಿದ್ವಿ. ಅಲ್ಲಿದು ಅನ್ಲಿಮಿಟೆಡ್ ಫುಡ್ಡು ನಮಗೆ ತುಂಬ ಇಷ್ಟ ಆಯಿತು. ಇವಾಗ ಇಲ್ಲಿ ಯಾವ ಥರ ಸರ್ವ್ ಮಾಡ್ತಾರೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಫಸ್ಟ್ ಟೈಮ್ ಬಂದಿರೋದು. ಬರ್ಡೇ ಬಾಯ್ ನಮ್ಮ ಯಜಮಾನ್ರ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾನೆ. ಯಾಕಂದರೆ ನಮ್ಮ ಯಜಮಾನ್ರು ಬೈ ಮಿಸ್ಟೇಕ್ ಒಂದು 6th ಬರ್ಡೇ ಅಂತ ಸ್ಟಾಫ್ಗೆ ಹೇಳಿದರು. ಇಲ್ಲಿ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ, ನಂದು 6th ಬರ್ಡೇ ಅಲ್ಲ 7th ಬರ್ಡೇ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡಿದ್ದಾನೆ. ಇವನಿಗೆ ಅದರಲ್ಲೇ ಕೋಪ ಬಂದುಬಿಡುತ್ತೆ ನೋಡಿ, ಇವಂದು 7th ಬರ್ಡೇ ಅಂತ ಹೇಳ್ಬೇಕಂತೆ. ಬೈ ಮಿಸ್ಟೇಕು ಅದು ಅವ್ರು ಹಂಗೆ ಹೇಳಿದ್ದು, ಅದಕ್ಕೆ ತಿಂತಾ ಇರಲಿಲ್ಲ. ಆಮೇಲೆ ಅವ್ರು ಸಾರಿ ಹೇಳಿದ್ದಕ್ಕೆ ತಿಂತಾ ಇದ್ದಾನೆ. ಇವನಿಗೆ ಸ್ವಲ್ಪ ಸ್ಪೈಸಿ ಏನಾದರೂ ಇದ್ದರೆ ತಿನ್ನಲ್ಲ. ಯಾವುದು ಸ್ಪೈಸಿ ಇಲ್ವೋ ಅದು ಚೆನ್ನಾಗಿ ತಿಂತಾನೆ. ಮನೆಯಲ್ಲೂ ನಾನು ಏನೇ ಅಡುಗೆ ಮಾಡಿದ್ರೂ ಸ್ವಲ್ಪ ಕಡಿಮೆನೇ ಖಾರ ಹಾಕ್ತೀನಿ. ಯಾಕಂದರೆ ಈ ಚಿಕ್ಕವನು ಸ್ವಲ್ಪ ತರಲೆ ತುಂಬ ನಾಟಕ ಮಾಡ್ತಾನೆ ತಿನ್ನೋದ್ರಲ್ಲಿ. ನಾನು ಮನೇಲಿದ್ರೂ ಆಚೆ ಬಂದ್ರೂ ಅವನ ಪಕ್ಕದಲ್ಲೇ ಕೂತ್ಕೊಂಡು ಸ್ವಲ್ಪ ನೋಡ್ತಾ ಇರ್ತೀನಿ ಏನು ತಿಂತಾ ಇದ್ದಾನೆ ಇಲ್ಲ ಅಂತ ಹೇಳ್ಬಿಟ್ಟು. ये लेयर के साथ ही करा है इन्होंने. ಇಷ್ಟು ಚಿಕನ್ ವೆರೈಟೀಸ್ ಎಲ್ಲ ತಿಂದ್ಬಿಟ್ಟು ಮೇನ್ ಕೋರ್ಸ್ ಅಂತೂ ನಾನು ನೋಡೋದೇ ಇಲ್ಲ ಏನು ಆಪ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕುತ್ಕೊಂಡು ಬಿಡ್ತೀನಿ ಒಂದು ಜಾಗದಲ್ಲಿ. ನಮ್ಮ ಮಕ್ಕಳು ಏನಾದರೂ ಸ್ವೀಟ್ಸು ಅದು ಇದು ತೊಗೊಂಡು ಬರ್ತಾಯಿದ್ರೆ ಅದನ್ನು ತಿಂತೀನಿ. ನಮ್ಮ ಯಜಮಾನ್ರು ಮೇನ್ ಕೋರ್ಸ್ ಬಿಡೋದೇ ಇಲ್ಲ, ಎಷ್ಟಾದರೂ ತಿನ್ನಲಿ, ಅವರು ದುಡ್ಡು ಕೊಟ್ಟಿದ್ದೀವಲ್ಲ ತಿನ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನನಗಂತೂ ಆಗಲ್ಲ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, happy birthday to dear Mankirat, happy birthday to you, may God bless you, may God bless you, happy birthday to dear Mankirat, happy birthday to you. Sanu, once again happy birthday, I love you so much. फ्रेंड्स मैंने खा लिया है. पापा रखी डिनर करेंगे, मैं और मम्मी नहीं करेंगे. मेरी मम्मी फेस तो दिख या मैं. अब देख लो फेस दिख नहीं रहा, हैंड दिख रहा है. ಚೆನ್ನಾಗಿತ್ತ ಊಟ? कैसे था खाना, कैसा था? बस बस ಊಟ ಚೆನ್ನಾಗಿತ್ತು ಬೋಲ್. ಖಾನ कैसा था? ಊಟ ಚೆನ್ನಾಗಿತ್ತು. ನನಗೆ ವಿಶ್ ಮಾಡಿ, मुझे विश करो ऐसा बोलो. ನನಗೆ ವಿಶ್ ಮಾಡಿ. ಓಕೆ. ಬಾಯ್ ಬಾಯ್. ಇವರು ನನ್ನ ತಾಯಿ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ನಾವು ಪಾರ್ಟಿ ಎಂಜಾಯ್ ಮಾಡ್ತಾ ಇದ್ವಿ. ಇವ್ರದ್ದು ಕಾಲ್ ಮೇಲೆ ಕಾಲ್ ಬರ್ತಾ ಇತ್ತು. ನಾರ್ಮಲ್ ಕಾಲಲ್ಲಿ ಅಷ್ಟು ಚೆನ್ನಾಗಿ ಕೇಳಿಸಲ್ಲ, ಯಾಕಂದರೆ ಮ್ಯೂಸಿಕ್ಕೂ ಲೌಡಾಗಿತ್ತಲ್ಲ. ಅದಕ್ಕೆ ನಾನು ನಾರ್ಮಲ್ ಕಾಲ್ ಪಿಕ್ ಮಾಡ್ದಿರಾ ವಿಡಿಯೋ ಕಾಲ್ ಮಾಡಿದೆ, ಅವರು ಸ್ವಲ್ಪ ನೋಡಲಿ ಆ್ಯಂಬಿಯನ್ಸ್ ಎಲ್ಲ ಅಂತ ಹೇಳ್ಬಿಟ್ಟು. ನನ್ನಿಬ್ಬರು ಮಕ್ಕಳು ಹುಟ್ಟಿರೋದು ಬೆಂಗಳೂರಲ್ಲಿ, ಅವ್ರು ಬೆಂಗಳೂರವರೇ. ಅವ್ರು ಹುಟ್ಟಿದಾಗ ನಮ್ಮಮ್ಮ ಎಲ್ಲನೂ ಸೇವೆ ಮಾಡಿದ್ರು. ಸ್ನಾನ ಮಾಡಿಸೋದ್ರಿಂದ, ಮಸಾಜ್ ಮಾಡೋದ್ರಿಂದ, ಸಾಂಬ್ರಾಣಿ ಆಗಿಬಿಟ್ಟು ಎಲ್ಲ ಸ್ನಾನ ಮಾಡಿಸ್ತಾರಲ್ಲ ಆ ಥರ ಎಲ್ಲ ನಮ್ಮಮ್ಮ ಮಾಡಿದ್ರು. ಯಾಕಂದರೆ ನಮ್ಮಮ್ಮ ಪಕ್ಕ ಆಂಧ್ರದವರು, ಒಂದು ವಿಲೇಜಲ್ಲಿ ಹುಟ್ಟಿ ಬೆಳೆದಿರೋರು. ಅವ್ರಿಗೆಲ್ಲನೂ ಚೆನ್ನಾಗಿ ಸಂಪ್ರದಾಯಗಳೆಲ್ಲ ಚೆನ್ನಾಗಿ ಗೊತ್ತು. ಅದೇ ಥರ ಫಾಲೋ ಮಾಡಿಬಿಟ್ಟು ನನಗೂ ಬಾಣಂತಿ ಮಾಡಿದ್ರು. ತುಂಬ ಚೆನ್ನಾಗಿ ನಮ್ಮ ಮಕ್ಕಳಿಗೆ ಸ್ಟ್ರಾಂಗ್ನೆಸ್ ಕೊಟ್ಟು ಅವ್ರದ್ದು ಬಾಡಿ ಸ್ಟ್ರೆಂಥನ್ ಮಾಡಿದ್ರು. ಇಬ್ಬರು ಮಕ್ಕಳು ತುಂಬ ಅಂದರೆ ತುಂಬ ಸ್ಟ್ರಾಂಗು. 9 ತಿಂಗಳಲ್ಲೆಲ್ಲ ನಡೆಯೋದಕ್ಕೆ ಶುರು ಮಾಡಿದ್ರು. ಮತ್ತು ಹೇಳ್ತಾಯಿದ್ರು ಹಾಲು ಚೆನ್ನಾಗಿ ಬರೋದಕ್ಕೆ ಇದನ್ನು ತಿನ್ನು ಅದನ್ನು ತಿನ್ನು ಎಲ್ಲನೂ ಹೇಳ್ಕೊಟ್ರು. ಅದನ್ನೇ ನಾನು ಫಾಲೋ ಮಾಡಿದೆ. ಇಬ್ಬರು ಮಕ್ಕಳು ಚೆನ್ನಾಗಿದ್ದಾರೆ.
ಅವ್ರ ಆಶೀರ್ವಾದದಿಂದ. ಈಗ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಬಾಯ್ ಅಂತ ಹೇಳ್ತಾ ಇದ್ದೀನಿ.